ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಈ ದಿನ ಮತ್ತೊಂದು ಭಾನುವಾರ ಪುನರುತ್ಥಾನದ ದಿನವಾಗಿದೆ. ನಮ್ಮ ಕರ್ತನಾದ ಯೇಸು ನಮಗೋಸ್ಕರ ಮರಣ ಹೊಂದಿ ನಮ್ಮ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತ ಯಜ್ಞವನ್ನು ಅರ್ಪಿಸಿ ಮರಣ ಜಯಿಸಿ ಮೃತ್ಯುಂಜಯನಾಗಿ ಸೈತಾನನನ್ನು ಸೋಲಿಸಿ ಅವನ ತಲೆಯನ್ನು ಜಜ್ಜಿ ಹಾಕಿ ಪಾತಾಳವನ್ನೇ ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಂತಹ ಯೇಸುವನ್ನು ಆರಾಧಿಸುವಂತಹ ದಿನವಾಗಿದೆ. ಬನ್ನಿ, ದೇವರ ಆಲಯಕ್ಕೆ ಹೋಗೋದಕ್ಕಿಂತ ಮುಂಚೆ ಚಿಕ್ಕ ವಾಕ್ಯ ಧ್ಯಾನ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಶ್ರೇಷ್ಠತೆಯನ್ನು ಧ್ಯಾನಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಯಾರಾಗಿದ್ದಾರೆ ಅಂದ್ಕೊಳ್ತೀರಿ ಪ್ರಿಯರೇ? ಯೇಸು ಏನು ಅಂದ್ಕೊಳ್ತೀರಿ? ಯೇಸುವನ್ನು ಇಷ್ಟ ಬಂದಂತೆ ಮಾತಾಡ್ತಿದ್ದಾರಲ್ಲವೇ ಮನುಷ್ಯರು? ವಿಶ್ವಾಸಿಗಳು ಕೂಡ ಇಷ್ಟ ಬಂದ ರೀತಿಯಲ್ಲಿ ಕೋಪ ಬಂದಾಗ ದೇವರನ್ನು ದೂಷಿಸುತ್ತಾರಲ್ಲವೇ? ದೇವರ ಮೇಲೆ ಸಂದೇಹ ಪಡ್ತಾರಲ್ಲವೇ? ಯೇಸುವನ್ನು ನಿರ್ಲಕ್ಷ್ಯ ಮಾಡ್ತಾರಲ್ಲವೇ? ಡೋಂಟ್ ಡೂ ದ್ಯಾಟ್. ಹಾಗೆ ಮಾಡಬೇಡಿ, ಆ ರೀತಿ ಮಾಡಬೇಡಿ ಪ್ಲೀಸ್. ದೇವರು ಶ್ರೇಷ್ಠ ದೇವರಾಗಿದ್ದಾರೆ. ಆತನು ಇರುವಾತನಾಗಿದ್ದಾನೆ, ಎಂದೆಂದಿಗೂ ಇರುತ್ತಾನೆ, ಯುಗ ಯುಗಗಳವರೆಗೂ ಇರುವಾತನಾಗಿದ್ದಾನೆ. ನಮ್ಮನ್ನು ತೊರೆದು ಬಿಡದೆ, ನಮ್ಮನ್ನು ಮರೆತು ಬಿಡದೆ ನಮಗಾಗಿ ಪ್ರಾಣ ಕೊಟ್ಟ ಆತನಾಗಿದ್ದಾನೆ. ನಮ್ಮ ಪಾಪ ದೋಷಗಳನ್ನೆಲ್ಲ ಕ್ಷಮಿಸಬಲ್ಲಾತನಾಗಿದ್ದಾನೆ. ಪಾಪಿಗಳೊಂದಿಗೆ ಬೆರೆಯದೆ ಪ್ರತ್ಯೇಕವಾಗಿದ್ದವನಾಗಿದ್ದಾನೆ. ದೇವದೂತರಿಗೆ ದೇವರಾದವನಾಗಿದ್ದಾನೆ. ನನ್ನ ಹೊರತು ಬೇರೆ ದೇವರುಗಳೇ ಇಲ್ಲ ಎಂದು ಹೇಳಿದಾತನು ಹೇಳಲು ಶಕ್ತನಾದ ದೇವರು ಆತನೊಬ್ಬನೇ. ನೋಡೋಣ ಬನ್ನಿ, ಲೂಕನ ಸುವಾರ್ತೆ ಅಧ್ಯಾಯ 24. ಐ ಥಿಂಕ್ 24. 24ನೇ ಅಧ್ಯಾಯ 5ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ. ಸಜೀವವಾಗಿರುವಾತನನ್ನು ಯಾಕೆ ನೀವು ಸತ್ತವರೊಳಗೆ ಹುಡುಕುತ್ತಾ ಇದ್ದೀರಿ? ಯೇಸು ಕ್ರಿಸ್ತನನ್ನು ಆ ಕಾಲದ ಶಾಸ್ತ್ರಿಗಳು, ಫರಿಸಾಯರು ಆತನ ಮೇಲೆ ನಿಂದೆಗಳನ್ನು ಹೊರಿಸಿ, ಶಾಸ್ತ್ರದಲ್ಲಿ ಬರೆದಿರುವುದೆಲ್ಲ ನೆರವೇರುವುದಕ್ಕಾಗಿ ಅನ್ಯಾಯದ ತೀರ್ಪಿಗೆ ಒಳಗಾಗಿ ನಮ್ಮೆಲ್ಲರ ದೋಷದ ಫಲವನ್ನು ಆತನು ಅನುಭವಿಸುವ ಹಾಗೆ ನಮಗೆ ಬರಬೇಕಾದ ಶಿಕ್ಷೆಗೋಸ್ಕರ ಆತನು ಶಿಲುಬೆಯ ಮೇಲೆ ಯಜ್ಞ ಆಗುವುದಕ್ಕೋಸ್ಕರ ಆತನಿಗೆ ಕೊರಡೆಗಳಿಂದ ಹೊಡೆದು, ಆತನ ಮುಖದ ಮೇಲೆ ಉಗಿದು, ಆತನ ಭುಜದ ಮೇಲೆ ಶಿಲುಬೆಯನ್ನು ಹೋರಿಸಿ, ಗೊಲ್ಗೋತ ಬೆಟ್ಟದವರೆಗೂ ಆತನನ್ನು ನಡೆಸಿ, ಆತನ ಕೈಕಾಲುಗಳಿಗೆ ಮೊಳೆ ಹೊಡೆಸಿ, ಆತನನ್ನು ಶಿಲುಬೆಯ ಮೇಲೆ ನೇತಾಡಿಸಿ, ಘೋರವಾದ ರೀತಿಯಲ್ಲಿ, ಕ್ರೂರವಾದ ರೀತಿಯಲ್ಲಿ ಆತನ ವಿಷಯದಲ್ಲಿ ಪ್ರವರ್ತಿಸಿ, ಅಮಾನವೀಯತೆಯಂತೆ ಆತನನ್ನು ಅವಮಾನಪಡಿಸಿ ಶಿಲುಬೆಗೆ ಹಾಕಿದರು. ಮನುಷ್ಯರು ಆತನನ್ನು ಸಾಯಿಸಿದರು. ಯೇಸು ಸ್ವತಃ ಹೇಳಿದರೆ, ನನ್ನ ಪ್ರಾಣ ಕೊಡುವುದಕ್ಕಾಗಿಯೂ ತಿರುಗಿ ಅದನ್ನು ಪಡೆಯುವುದಕ್ಕಾಗಿ ನನಗೆ ಅಧಿಕಾರ ಉಂಟೆಂದು. ಅವರಲ್ಲಿ ಯಾರೂ ಆತನನ್ನು ಸಾಯಿಸಲಿಲ್ಲ. ದೇವರನ್ನು ಯಾರು ಸಾಯಿಸಲಿಕ್ಕಾಗುತ್ತೆ? ನಾನು ನನ್ನ ಪ್ರಾಣ ಕೊಡುವುದಕ್ಕಾಗಿ ಬಂದಿದ್ದೇನೆ ಅಂದಿದ್ದಾರೆ ಯೇಸು. ನಮಗೆ ಬರಬೇಕಾದ ಮರಣ ಶಿಕ್ಷೆಯನ್ನು ತಾನು ಅನುಭವಿಸುವುದಕ್ಕಾಗಿ ಮರಣದಿಂದಲೇ ಮರಣದ ಅಧಿಕಾರಿಯನ್ನು, ಅಂದರೆ ಸೈತಾನನನ್ನು ಮರಣದಿಂದ ಜಯಿಸಿ ಬಹಿರಂಗವಾಗಿ ಆತನು ತೋರಿಸಿದನು. ಶಿಲುಬೆ ಮೇಲೆ ಆತನು ಮರಣ ಹೊಂದಿದ್ದಾನೆ, ಅದು ಕಟ್ಟುಕತೆ ಅಂತ ಹೇಳಬೇಡಿ. ಆತನು ಮರಣ ಹೊಂದಿದ್ದಾನೆ ಎಂದು ಕನ್ಫರ್ಮ್ ಮಾಡಿಕೊಂಡಿದ್ರು ಆ ದಿನದ ಜನರು. ಆತನ ಪೊಕ್ಕೆಯಲ್ಲಿ ಈಟಿ ತಿವಿದಾಗ ರಕ್ತವು ನೀರು ಸುರಿದಿತು. ಸತ್ತಿರುವ ವ್ಯಕ್ತಿಯೊಳಗಿಂದಲೇ ಆ ರೀತಿಯಾಗಿ ಅವು ಹೊರಗೆ ಸುರಿಯುತ್ತವಂತೆ. ಆತನು ಸತ್ತಿದ್ದಾನೆಂದು ನಿರ್ಧಾರ ಮಾಡಿದ ನಂತರ ಆತನನ್ನು ಸಮಾಧಿಯೊಳಗಿಟ್ಟರು. ಅಲ್ಲಿಯ ತನಕ ರಹಸ್ಯ ಶಿಷ್ಯನಾಗಿರುವ ಅರಿಮಥೆಯ ಯೋಸೇಫನು ಮತ್ತೊಬ್ಬ ಯೂದನು ಕರ್ತನ ಬಳಿಗೆ ಆ ರಾತ್ರಿ ಬಂದು ಮಾನಸಾಂತರ ಹೊಂದುವುದೆಂದರೆ ಏನು ಎಂದು ತಿಳಿದುಕೊಂಡು ನಂಬಿಕೆ ಇಟ್ಟಿರುವ ನಿಕೋದೇಮನು, ಅರಿಮಥೆಯ ಯೋಸೇಫನು, ಅವರಿಬ್ಬರು ಯೇಸುವಿನ ದೇಹಕ್ಕೆ ಸುಗಂಧ ದ್ರವ್ಯಗಳನ್ನು ಹೊಯ್ದು, ಅರಿಮಥೆಯ ಯೋಸೇಫನು ತನಗೋಸ್ಕರ ಕೊಂಡುಕೊಂಡಿರುವ ಆ ಗಾರ್ಡನ್ ಟೂಂಬ್ ಒಳಗೆ, ಬಹಳ ಐಶ್ವರ್ಯವಂತನಾಗಿದ್ದನು ಅವನು. ಅದಕ್ಕಾಗಿಯೇ ಆ ಒಂದು, ಅಂದರೆ ತನ್ನ ಸ್ವಂತ ಸಮಾಧಿಯೊಳಗೆ ಆ ದಿನ ಕಲ್ಲು ಬಂಡೆಯನ್ನು ಕೊರೆಸಿ ತೆಗೆಸಿರುವಂತಹ ಆ ಗವಿಯೊಳಗೆ ಯೇಸುವಿನ ದೇಹ ಇಟ್ಟನು. ಆದರೆ ಆ ಕಾಲದ ಫರಿಸಾಯರು, ಇಗೋ ಆತನ ಶಿಷ್ಯರು ಬಂದು ಯೇಸುವಿನ ದೇಹ ಹೊತ್ಕೊಂಡು ಹೋಗಿದ್ದಾರೆಂದು ಹೇಳುತ್ತಾರಾದ್ದರಿಂದ
ಆ ರೋಮ್ ಸೈನಿಕರಿಗೆ ಇದಕ್ಕೆ ಒಂದು ಮುದ್ರೆ ಹಾಕಿರಿ ಅಂದಾಗ ದೊಡ್ಡ ಬಂಡೆ ಅದಕ್ಕೆ ಅಡ್ಡ ಇಟ್ಟು ಅದಕ್ಕೆ ಸರಪಣಿಗಳಿಂದ ಕಟ್ಟಿ ರೋಮನ್ ಮುದ್ರೆ ಹಾಕಿದ್ರು. ಸಜೀವವುಳ್ಳಾತನಿಗೆ ಸಮಾಧಿ ತಡೆ ಹಿಡಿಯಲಾಗುತ್ತದೋ? ಕಾವಲುಗಾರರು ತಡೆಯಲಿಕ್ಕಾಗ್ತದೋ? ರೋಮ್ ಸಾಮ್ರಾಜ್ಯದ ಮುದ್ರೆಗಳು ತಡೆಯಲಿಕ್ಕಾಗುತ್ತದೋ? ಯೇಸು ಹೇಳಿದ ಪ್ರಕಾರವೇ ಮೂರನೇ ದಿನದಲ್ಲಿ ಮನುಷ್ಯಕುಮಾರನು ಸತ್ತವರೊಳಗಿಂದ ತಿರುಗಿ ಎದ್ದು ಬರ್ತಾನೆಂದು ಪ್ರವಾದಿಸಿರುವ ಪ್ರವಾದನೆಗಳ ನೆರವೇರಿಕೆಯ ಪ್ರಕಾರವೇ ಆತನು ಭಾನುವಾರ ಉದಯದಲ್ಲಿಯೇ ತಿರುಗಿ ಎದ್ದು ಬಂದನು. ಅದೇ ಪ್ರಿಯರೇ ಭಾನುವಾರದ ಪ್ರಾಮುಖ್ಯತೆ. ಭಾನುವಾರ ಅಂದ ಕೂಡಲೇ ನಮ್ಮ ದೇವರು ಸಜೀವವುಳ್ಳಾತನೆಂದು ಜ್ಞಾಪಕದಲ್ಲಿಟ್ಕೊಳ್ಬೇಕು. ಮರಣವನ್ನು ಜಯಿಸಿ ಎದ್ದು ಬಂದಂತಹ ದೇವರನ್ನು ಆರಾಧಿಸಬೇಕೆಂಬ ಆಸೆ ನಮಗಿರಬೇಕು. ಆ ಭಾನುವಾರ ಆತನು ಸಜೀವನಾಗಿ ಎದ್ದು ಬಂದ ನಂತರ ಕೆಲವರು ಹುಡುಕುತ್ತಾ ಆತನ ಸಮಾಧಿ ಬಳಿಗೆ ಹೋಗ್ತಾರೆ ಸುಗಂಧ ದ್ರವ್ಯಗಳನ್ನು ಹಚ್ಚುವುದಕ್ಕಾಗಿ. ಆತನು ಅಲ್ಲೇ ಇದ್ದಾನೆ ಅಂದ್ಕೊಂಡ್ರು. ಅಲ್ಲಿ ಆ ಕಲ್ಲಿನ ಬಂಡೆ ಉರುಳಿಸಿರುವುದನ್ನು, ಆ ತೆರೆಯಲ್ಪಟ್ಟ ಬಂಡೆಯ ಮೇಲೆ ಕೆಲವು ದೂತರು ಕೂತಿರುವುದನ್ನು, ಆ ದೂತರು ಈ ಸ್ತ್ರೀಯರನ್ನು ನೋಡಿ, ಸಜೀವವಾಗಿರುವ ಆತನನ್ನು ನೀವು ಯಾಕೆ ಸತ್ತವರೊಳಗೆ ಹುಡುಕುತ್ತೀರಿ? ಸಮಾಧಿಯೊಳಗೆ ಮೃತರು ಇರ್ತಾರೆ, ಸಜೀವರು ಇರುವುದಿಲ್ವಲ್ಲ. ಸಮಾಧಿಗಳೊಳಗಿರುವವರೆಲ್ಲರೂ ಮೃತರೇ. ಆದರೆ ಯೇಸು ಕ್ರಿಸ್ತನು ಮೃತನಾಗಲಿಲ್ಲ. ಆತನ ಶರೀರ ಕೊಳೆತು ಹೋಗಲಿಲ್ಲ, ಪಾಪರಹಿತನಾಗಿದ್ದನು. ಮರಣವನ್ನೇ ಜಯಿಸಿದ ಯೇಸು ಅಲ್ಲಿ ಇಲ್ಲ. ಈ ದಿನ ಈ ಲೋಕದಲ್ಲಿ ಎಷ್ಟೇ ಪ್ರಸಿದ್ಧರಾದ ವ್ಯಕ್ತಿಗಳ ಸಮಾಧಿಗಳ ಬಳಿಗೆ ಹೋದರೆ ಅವರು ಇನ್ನೂ ಕೂಡ ಆ ಸಮಾಧಿಯಲ್ಲೇ ಇದ್ದಾರೆ. ಅವರ ಒಣಗಿ ಹೋದ ಎಲುಬುಗಳು ಮಣ್ಣಲ್ಲಿ ಬೆರೆತುಕೊಂಡ ಅವರ ಶರೀರ ಅಲ್ಲೇ ಇದೆ. ಆ ಸಮಾಧಿಗಳೆಲ್ಲ ಮುಚ್ಚಲ್ಪಟ್ಟೇ ಇವೆ, ಅವು ಗುರುತಾಗಿ ಕಟ್ಟಲ್ಪಟ್ಟದಾಗಿವೆ. ಆದರೆ ಯೇಸು ಕ್ರಿಸ್ತನ ಸಮಾಧಿ ಖಾಲಿ ಸಮಾಧಿಯಾಗಿದೆ, ತೆರೆಯಲ್ಪಟ್ಟದಾಗಿದೆ. ಆತನು ಮರಣವನ್ನು ಜಯಿಸಿದಾನೆ. ಆತನು ಸಜೀವವುಳ್ಳಾತನೆಂದು ತಿಳಿದುಕೊಂಡಾಗ ನಾವು ಇತರರನ್ನು ಯೇಸುವಿನೊಂದಿಗೆ ಹೋಲಿಸಲಿಕ್ಕಾಗಲ್ಲ. ಸಾಧಾರಣವಾಗಿ ಯೇಸು ಕ್ರಿಸ್ತನನ್ನು ಕೂಡ ಬೇರೆ ದೇವರುಗಳಲ್ಲಿ ಒಬ್ಬ ದೇವರನ್ನಾಗಿ ಮಾಡಿಕೊಳ್ಳಲು ಯಾವ ಅಭ್ಯಂತರ ನಮ್ಮ ದೇಶದಲ್ಲಿಲ್ಲ. ಯಾಕೆಂದರೆ ನಮಗೆ ಬಹಳ ದೇವರಿದ್ದಾರಲ್ಲವೇ, ಅದಕ್ಕೆ ಬೇರೆ ದೇವರುಗಳ ಫೋಟೋಗಳ ಪಕ್ಕದಲ್ಲಿ ಯೇಸುವಿನ ಫೋಟೋ ಕೆಲವರು ಇಡ್ತಾರೆ. ನೋ, ನನ್ನ ಹೊರತು ನಿಮಗೆ ಬೇರೊಬ್ಬ ದೇವರೇ ಇರಬಾರದು. ಒಬ್ಬ ರೋಷವುಳ್ಳ ಗಂಡ ತನ್ನ ಹೆಂಡತಿ ತನಗೆ ಸ್ವಂತ ಆಗಬೇಕೆಂದು ಬಯಸುತ್ತಾನಲ್ಲವೇ? ಪ್ರೀತಿಯುಳ್ಳ ಯೇಸು ನಮಗಾಗಿ ತನ್ನ ಪ್ರಾಣ ಕೊಟ್ಟಾತನು ವಿಮೋಚಿಸಲ್ಪಟ್ಟ ಪ್ರಜೆಗಳು ತನ್ನನ್ನೇ ಯಜಮಾನನೆಂದು ಪರಿಗಣಿಸಬೇಕೆಂದು ಆಶಿಸುವುದರಲ್ಲಿ ಆಶ್ಚರ್ಯವೇನಿದೆ? ಆತನನ್ನು ಆರಾಧಿಸುವಂಥವರು ಆತನ ಹಾಗೆಯೇ ಇರಬೇಕು ಎಂದು ಯೇಸು ಬಯಸುತ್ತಿದ್ದಾರೆ. ಸಜೀವವುಳ್ಳಾತನನ್ನು ನೀವು ಯಾಕೆ ಮೃತರಲ್ಲಿ ಹುಡುಕುತ್ತೀರಿ? ನಮ್ಮ ದೇಶದಲ್ಲಿ ಅಲ್ಲಲ್ಲಿ ಕೆಲವು ಫೋಟೋಸ್ ಇಟ್ಟು ಯೇಸುವನ್ನು, ಒಬ್ಬ ಮಹಾತ್ಮನನ್ನು, ಇನ್ನೊಬ್ಬನನ್ನು ಇಟ್ಟು ಆಮೇಲೆ ಎಲ್ಲರನ್ನೂ ಸಮಾನವಾಗಿ ಪರಿಗಣಿಸ್ತಾರೆ. ಆದರೆ ಯೇಸು ಕ್ರಿಸ್ತನು ಮಹಾನ್ ಪುರುಷನಲ್ಲ, ಮಹಾತ್ಮನು ಮಾತ್ರವೇ ಅಲ್ಲ, ಮಹಾ ಅದ್ಭುತಗಳನ್ನು ಮಾಡಿದಾತನು ಮಾತ್ರವಲ್ಲ, ಸ್ವಸ್ಥತೆಗಳನ್ನು ಮಾಡಿದಾತನು ಮಾತ್ರವಲ್ಲ, ಗಾಳಿಯನ್ನು ಸಮುದ್ರವನ್ನು ಶಾಂತಗೊಳಿಸಿದಾತನು ಮಾತ್ರವಲ್ಲ, ಆತನು ಮರಣವನ್ನು ಜಯಿಸಿದಾತನು, ಮೃತ್ಯುವನ್ನು ಜಯಿಸಿದಾತನು, ಸಜೀವವಾಗಿರುವಾತನು. ಪ್ರತಿ ಭಾನುವಾರ ನಮ್ಮ ಯೇಸು ಸಜೀವವುಳ್ಳಾತನಾಗಿದ್ದಾನೆ ಎಂಬುದನ್ನು ನಾವು ಜ್ಞಾಪಿಸಿಕೊಳ್ಳಬೇಕು. ನನ್ನ ದೇವರು ನನ್ನೊಂದಿಗೆ ಮಾತಾಡಬಲ್ಲನು, ನನ್ನ ಪ್ರಾರ್ಥನೆಯನ್ನು ಕೇಳಲು ಶಕ್ತನು, ಆತನನ್ನು ಆರಾಧಿಸಲು ಆಲಯಕ್ಕೆ ಹೋಗಬೇಕು, ಆತನ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಬೇಕು ಎಂಬ ಆಸೆ ನಮಗುಂಟಾಗಬೇಕು. ಯೇಸು ಕ್ರಿಸ್ತನನ್ನು ಯಾರೊಂದಿಗೂ ಕೂಡ ಹೋಲಿಸಲಿಕ್ಕಾಗಲ್ಲ. ಈ ದಿನಗಳಲ್ಲಿ ಕೆಲವರು ಆತನು ದೇವರೆಂದು ಒಪ್ಪಿಕೊಳ್ಳುವುದಿಲ್ಲ, ಆತನು ದೇವರು ಕುಮಾರನು ಮಾತ್ರವೇ ಅಲ್ಲವೋ ಎಂದು ಏನೇನೋ ಮಾತಾಡ್ತಿದ್ದಾರೆ ಅಂದ್ಕೊಳ್ಳಿ. ನಿಮಗೆ ನಂಬಿಕೆ ಇದೆಯಾ? ನೀವು ಯೇಸುವಿನ ಬಗ್ಗೆ ತಿಳಿದುಕೊಳ್ಳಬೇಕಾದರೆ, ಯೇಸುವಿನಲ್ಲಿ ಬೆಳೆಯಬೇಕಾದರೆ, ಯೇಸು ಮತ್ತು ಆತನ ಕುರಿತು ನಿಮಗೆ ಬಯಲ್ಪಡಿಸುವಂತಹ ಪರಿಶುದ್ಧ ಸತ್ಯವೇದದಲ್ಲಿರುವ ಮಾತುಗಳು ನೀವು ಓದಬೇಕು. ಪರಿಶುದ್ಧಾತ್ಮನ ಬೆಳಕಿನಲ್ಲಿ ನೀವು ಧ್ಯಾನಿಸುವಾಗ ಅದರಲ್ಲಿರುವ ಅರ್ಥವನ್ನು, ಅದರಲ್ಲಿರುವ ಸಾರವನ್ನು ಅರ್ಥ ಮಾಡಿಕೊಳ್ಳಲಾಗ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ ಓದುತ್ತೇನೆ ಕೇಳಿ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗಭಾಗವಾಗಿಯೂ ವಿಧವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ನಮ್ಮ ಸಂಗಡ ಮಾತಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು, ಅಂದರೆ ವಾರಸುದಾರನಾಗಿ ನೇಮಿಸಿ
ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಅಂದರೆ ಪ್ರಪಂಚಗಳನ್ನು ನಿರ್ಮಿಸಿದಾತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಈತನು ದೇವರ ಪ್ರಭಾವದ ಪ್ರಕಾಶವೂ, ಅಂದರೆ ದೇವರ ಮಹಿಮೆಯ ತೇಜಸ್ಸೂ, ಆತನ ತತ್ವದ ಮೂರ್ತಿಯೂ ಆಗಿದ್ದು, ಅಂದರೆ ದೇವರ ತತ್ವದ ಪ್ರತಿರೂಪವಾಗಿದ್ದು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವು ಆತನೇ ಆಗಿದ್ದಾನೆ. ಆತನೇ ಎಲ್ಲದಕ್ಕೂ ನಿರ್ವಾಹಕನಾಗಿದ್ದಾನೆ. ಸಮಸ್ತವನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾನೆ. ಈ ದಿನ ಸೃಷ್ಟಿಯನ್ನು ಉಂಟು ಮಾಡಿದಾತನು ಆತನೇ. ಸೃಷ್ಟಿ ತನ್ನಷ್ಟಕ್ಕೆ ತಾನೇ ಉಂಟಾಯಿತು ಅಂದುಕೊಳ್ತೀರಾ? ಎಷ್ಟು ಆರ್ಡರ್ನಲ್ಲಿ ಸೂರ್ಯನು ಉದಯಿಸುತ್ತಾನೆ ನೋಡಿ. ಎಷ್ಟು ಅದ್ಭುತವಾಗಿ ಗ್ಯಾಲಕ್ಸಿಯಲ್ಲಿ ಗ್ರಹಗಳು ತಿರುಗುತ್ತಿವೆ ನೋಡಿ. ಎಷ್ಟು ಒತ್ತಡ ಇರಬೇಕು, ಎಷ್ಟು ವಾಯು ಇರಬೇಕು, ಎಷ್ಟು ಮಳೆ ಸುರಿಯಬೇಕು, ಯಾವುದು ಯಾವಾಗ ಯಾವ ರೀತಿಯಾಗಿ ನಡೆಯಬೇಕೆಂದು ಪ್ರಕೃತಿಯನ್ನು ಅದ್ಭುತವಾಗಿ ಕರ್ತನು ಪರಿಪಾಲಿಸುತ್ತಿದ್ದಾರೆ ನೋಡಿ. ಈ ದಿನ ಪ್ರಕೃತಿ ವಿಕೋಪಕ್ಕೆ ಕಾರಣ ಮನುಷ್ಯನು ದೇವರ ಮಾತು ಕೇಳದಂತೆ, ದೇವರ ಪದ್ಧತಿಯಂತೆ ಮಾರ್ಪಡಿಸಿಕೊಳ್ಳಲಾರದೆ ಕಾರಣವಾಗಿದೆ. ಆ ಇಸ್ರಾಯೇಲರನ್ನು ಕಾಪಾಡುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನೇ ನಿರ್ವಹಿಸುತ್ತಿದ್ದಾನೆ. ಪಾಪದ ವಿಷಯದಲ್ಲಿ ಶುದ್ಧೀಕರಣವನ್ನು ತಾನೇ ಮಾಡಿ ದೇವದೂತರಿಗಿಂತಲೂ ಎಷ್ಟೋ ಶ್ರೇಷ್ಠವಾದ ನಾಮ ಹೊಂದಿಕೊಂಡನು. ಅವರೆಲ್ಲರಿಗಿಂತಲೂ ಶ್ರೇಷ್ಠನಾಗಿ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸೀನರುಡನಾಗಿ ಕೂತುಕೊಂಡನು. ಮಹತ್ವವುಳ್ಳ ದೇವರ, ಅಂದರೆ ತಂದೆ, ಮಗ, ಪರಿಶುದ್ಧಾತ್ಮನು. 3 ಸಿಂಹಾಸನಗಳಲ್ಲ ಪ್ರಿಯರೇ, ಒಂದೇ ಸಿಂಹಾಸನ. ಸಿಂಹಾಸನದ ಮೇಲೆ ಆಸೀನರುಡನಾದನು. ಈಸ್ ಆನ್ ದ ಥ್ರೋನ್. ಅಲ್ಲಿಂದ ಸರ್ವವನ್ನೇ ಪರಿಪಾಲಿಸುವಾತನು ಆತನೇ. ಇಂತಹ ದೊಡ್ಡ ದೇವರನ್ನು ನಿಮ್ಮ ದೇವರನ್ನಾಗಿ ನೀವು ಮಾಡಿಕೊಂಡಿದ್ದೀರಾ? ಇಂತಹ ಶ್ರೇಷ್ಠ ಯೇಸು ನಮ್ಮ ದೇವರಾಗಿದ್ದಾರೆಂದು ಹೇಳಿಕೊಳ್ಳುವಾಗ ಆ ಯೇಸುವಿಗೆ ತಕ್ಕಂತೆ ನೀವು ಜೀವಿಸುತ್ತಾ ಇದ್ದೀರಾ? ಮರಣಕ್ಕೆ ಪಾತ್ರವಾಗಿರುವ ಪ್ರತಿ ಪಾಪದಿಂದ ಬಿಡಿಸಿ, ಮರಣದ ಬಲವುಳ್ಳಾತನನ್ನು ಸೋಲಿಸಿ, ಪಾಪದಿಂದ ಬರುವ ಶಾಪವನ್ನು ಅಳಿಸಿ ಹಾಕಿ, ತನ್ನ ಶ್ರೇಷ್ಠ ರಕ್ತದಲ್ಲಿ ನಮ್ಮನ್ನು ಶುದ್ಧರನ್ನಾಗಿ ಮಾಡಿ, ನಿರ್ದೋಷಿಗಳನ್ನಾಗಿ ಮಾಡಿ, ಆತನೊಂದಿಗೆ ಜಯಶಾಲಿಗಳನ್ನಾಗಿ ಮಾಡಿ, ಸಿಂಹಾಸನದ ಮೇಲೆ ಕುಡ್ರಿಸುವನು ಎಂಬುದಾಗಿ ಹೇಳಿರುವ ಯೇಸು ಬೇಗನೆ ಬರಲಿಕ್ಕಿದ್ದಾರೆ. ಸತ್ತ ದೇವರಲ್ಲ ಆತನು. ಸತ್ತು ತಿರುಗಿ ಎದ್ದು ಬಂದು ಪರಲೋಕಕ್ಕೆ ಆರೋಹಣನಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತಾತನಾಗಿದ್ದಾನೆ. ಇಗೋ ನಾನು ಬೇಗನೆ ಬರುತ್ತೇನೆ ಎಂದು ಹೇಳಿದಾತನಾಗಿದ್ದಾನೆ. ಆತನು ಅತಿ ಬೇಗನೆ ಬರಲಿಕ್ಕಿದ್ದಾನೆ. ನಾವು ನೋಡುತ್ತಿರುವ ಯುದ್ಧ ಸಮಾಚಾರಗಳು, ಕಾಣುವ ಯುದ್ಧಗಳು, ಅಕ್ರಮ ವಿಸ್ತರಿಸುವಂಥದ್ದು, ಪ್ರೀತಿ ತಣ್ಣಗಾಗುವುದು, ನಂಬಿಕೆ ಕಣ್ಮರೆಯಾಗುವಂಥದ್ದು, ಕ್ರಮಹೀನತೆ, ನೀತಿಹೀನತೆ ಜರುಗುವಂಥದ್ದು. ಎಲ್ಲಿ ನೋಡಿದ್ರೂ ಮನುಷ್ಯರು ಭಯಬಿಟ್ಟು ಪ್ರವರ್ತಿಸುವುದು, ತಮ್ಮ ಮಾರ್ಗ ಬಿಟ್ಟು ಕೆಟ್ಟ ನಡತೆಯುಳ್ಳವರಾಗಿ ನಡೆದುಕೊಳ್ಳುವಂಥದ್ದನ್ನು ಕಾಣುವಾಗ, ಲೋಟನ ದಿನಗಳಂತೆ, ನೋಹಾನನ ದಿನಗಳಂತೆ ತಿನ್ನುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇರುವಂತಹ, ಮನೆ ಕೊಟ್ಟುತ್ತಾ, ಹೊಲ ಕೊಂಡುಕೊಳ್ಳುತ್ತಾ, ವ್ಯಾಪಾರ ಮಾಡುತ್ತಾ, ಏನೇನೋ ಮಾಡಿಕೊಳ್ಳುತ್ತಾ ಇರುವ ಇಂತಹ ದಿನಗಳಾಗಿವೆ. ದೇವರನ್ನು ಮರೆತು, ದೇವರನ್ನು ಬಿಟ್ಟು, ದೇವರಿಂದ ದೂರವಾಗಿ ಇಷ್ಟಾನುಸಾರವಾಗಿ ಪ್ರವರ್ತಿಸುವ ದಿನವು ಕರ್ತನ ಬರೋಣದ ದಿನವಾಗಿವೆ ಎಂದು, ಆತನು ತೀರ್ಪು ತೀರಿಸಲು ಬರಲಿಕ್ಕಿದ್ದಾನೆ ಎಂದು ಮತ್ತೊಂದು ಸಾರಿ ಎಚ್ಚರಿಸುತ್ತಿದ್ದಾರೆ. ಪ್ರತಿ ಭಾನುವಾರ ದೇವರ ಆಲಯಕ್ಕೆ ಹೋಗುವ ನೀವು ನಿಮ್ಮ ದೇವರು ಸಜೀವವುಳ್ಳವನೆಂದು, ಇಗೋ ಬೇಗನೆ ಬರ್ತೇನೆಂದು ಹೇಳಿದ ಯೇಸು ಬೇಗನೆ ಬರುತ್ತಾರೆಂದು, ಮತ್ತು ನೀವು ನಿಮ್ಮ ದೇಹದಿಂದ ಮಾಡಿದ ಪ್ರತಿ ಕೃತ್ಯಕ್ಕೂ ಲೆಕ್ಕ ಒಪ್ಪಿಸಬೇಕಾಗಿದೆ ಎಂಬುದನ್ನು ಜ್ಞಾಪಕದಲ್ಲಿಟ್ಕೊಳ್ರಿ. ಅದಕ್ಕೆ ಮೇಲಿಂದ ಮೇಲೆ ನಮ್ಮ ಲೆಕ್ಕಗಳನ್ನು ಸರಿಪಡಿಸಿಕೊಳ್ಳೋಣ, ನಮ್ಮ ಹೃದಯ ಸರಿಪಡಿಸಿಕೊಳ್ಳೋಣ. ಅದಕ್ಕೆ ಆಲಯಕ್ಕೆ ಹೋಗಿ ದೇವರನ್ನು ಆರಾಧಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಇಂತಹ ದೊಡ್ಡ ದೇವರನ್ನು ಆರಾಧಿಸುವ ಭಾಗ್ಯ ನಮ್ಮಂಥವರಿಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ನಿಮ್ಮನ್ನರಿಯದೇ ಕತ್ತಲೆಯಲ್ಲಿರುವಾಗ, ನಿಮ್ಮನ್ನು ಮರೆತು ಪಾಪದಲ್ಲಿ ಸಿಕ್ಕಿಬಿದ್ದಾಗ, ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಮೇಲೆ ಕೆತ್ತಿ, ನಿಮ್ಮ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ, ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗಿ ಮಾಡಿಕೊಂಡಿದ್ದಕ್ಕಾಗಿ ವಂದನೆಗಳು. ಸ್ತುತಿ ಕೃತಜ್ಞತೆಯೊಂದಿಗೆ ನಿಮ್ಮ ಆಲಯದಲ್ಲಿ ಸೇರಿ ನಿಮ್ಮನ್ನು ಆರಾಧಿಸಿ ಅನುದಿನವೂ ಅನುಕ್ಷಣವೂ ನಿಮ್ಮೊಂದಿಗೆ ಸಹವಾಸ ಮಾಡುತ್ತಾ ನಿಮ್ಮನ್ನು ಮಹಿಮೆಪಡಿಸುವ ಜೀವಿತ ಜೀವಿಸುವುದಕ್ಕೂ ನಿಮ್ಮ ನಾಮ ಅಂಗೀಕರಿಸಿರುವಂತಹ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.
ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಮತ್ತು ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಕೂಡ ಪ್ರಾರ್ಥಿಸ್ತಿದ್ದೇವೆ ಮತ್ತು ನೀವು ಯಾವ ಸ್ಥಳದಿಂದ ವೀಕ್ಷಿಸ್ತಿದ್ದೀರೆಂದು ಆ ವಿಷಯವನ್ನು ನಮ್ಮ ಹೆಸರು ಜೊತೆಗೆ ತಿಳಿಯಪಡಿಸಿರಿ. ಕರ್ತನನ್ನು ಸ್ತುತಿಸಲು ಪ್ರಾರ್ಥಿಸಲು ಸಹಾಯವಾಗಿರುತ್ತೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಅದರಿಂದ ಅನೇಕರು ದೇವರ ವಾಕ್ಯ ಕೇಳಿ ಬಲಗೊಳ್ಳುವುದಕ್ಕೆ ಸಹಾಯವಾಗಿರುತ್ತೆ. ಕರ್ತನಲ್ಲಿ ಪ್ರಿಯರೇ, ಈ ದಿನ ನಿಮ್ಮ ಚರ್ಚ್ನಲ್ಲಿ ನಡೆಯುವಂತಹ ಆರಾಧನೆಯಲ್ಲಿ ಪಾಲ್ಗೊಳ್ಳಿರಿ. ಮತ್ತೆ ದೇವರ ಚಿತ್ತ ಇರುವುದಾದರೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಡಿಸೆಂಬರ್ 4ನೇ ತಾರೀಕಿನಂದು ಮತ್ತೊಮ್ಮೆ ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೂ, ಸಂಜೆ 5ರಿಂದ ರಾತ್ರಿ 10ರವರೆಗೂ 2 ಸೆಷನ್ಗಳಾಗಿ 1 ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಾ ಇದ್ದೇವೆ. ಬರಬೇಕಾದ ನೀವೆಲ್ಲರೂ ಬಂದು ಸಾಧ್ಯವಾದರೆ 2 ಸೆಷನ್ಸ್ಗಳಿಗೂ ಬಂದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಬೇಕಾದರೆ ಬ್ಯಾಂಗ್ಳೂರಿನ ಸುತ್ತಮುತ್ತಲಿನ ಊರಿನಿಂದಲೂ ಬಂದು ಮಧ್ಯಾಹ್ನದ ಸೆಷನ್ 1 ಅಟೆಂಡ್ ಆಗಿ ಸಾಧ್ಯವಾದರೆ ಈವ್ನಿಂಗ್ ನೀವು ಹೊರಟು ಹೋಗ್ಬೋದು. ನೆನ್ಪಿಟ್ಕೊಳ್ಳಿರಿ, ಡಿಸೆಂಬರ್ 4ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಹಡ್ಸನ್ ಕಮ್ಯುನಿಟಿ ಸೆಂಟರ್ ಎಂಬ ಸ್ಥಳದಲ್ಲಿ ಬ್ಯಾಂಗ್ಳೂರಿನಲ್ಲಿ ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರ ಬೇಕಾದಂಥವರು 8939393939 ನಂಬರಿಗೆ ಕರೆ ಮಾಡಬಹುದು. ಇಲ್ಲವೇ QR ಕೋಡ್ ಕೊಡಲಾಗಿದೆ, ಬೇಕಾದರೆ ಸ್ಕ್ಯಾನ್ ಮಾಡಿಕೊಳ್ಳಿ. ಇಲ್ಲವೇ ಕೊಡಲ್ಪಟ್ಟ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ, ನಿಮಗೆ ಅಡ್ರೆಸ್ ಕಳಿಸಲಾಗುತ್ತೆ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡಬೇಕೆಂದು, ವೈಯಕ್ತಿಕವಾಗಿ ನಿಮ್ಮೆಲ್ಲರೊಂದಿಗೆ ಪ್ರಾರ್ಥಿಸಬೇಕೆಂದು ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಕೇಳ್ತಿರುವ ನಿಮ್ಮೆಲ್ಲರಿಗೆ ದೇವರು ದಿವ್ಯ ದಾನಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಮನಸಾರೆ ಪ್ರಾರ್ಥಿಸ್ತಿದ್ದೇವೆ. ಈ ಮೀಟಿಂಗ್ ಮೂಲಕ ನಿಮ್ಮನ್ನು ಮತ್ತಷ್ಟು ಬಲಪಡಿಸಬೇಕೆಂದು, ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ಈ ಗೆಟ್ ಟುಗೆದರ್ ಏರ್ಪಡಿಸಲಾಗಿದೆ. ಬನ್ನಿರಿ, ಆಶೀರ್ವದಿಸಲ್ಪಡಿರಿ. ವಂದನೆಗಳು.